ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ನಿಮ್ಮ ಶಾಲಿನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಶರತ್ ಅವರು ಶಾಪಿಂಗ್ ಮಾಡ್ತಿದ್ದಾರೆ. ತಿಂಡಿ, ಅಯ್ಯೋ ತಿಂಡಿ ತಗೊಳ್ಳಿ. ತಿಂಡಿ ತಗೋಣ ಅಂತ ಬಂದಿದ್ದು. ನೀವು ತಿಂಡಿ ಬೇಡವಾ? ಸ್ನ್ಯಾಕ್ಸ್ ತಗೊಳ್ಳೋ. ಬಿಂಗೋ ತಗೋ. ಆರೆಂಜ್ ಕಲರ್ ಲೇಸ್ ಚಿಕ್ಕ ಚಿಕ್ಕ ತಗೋ. ನಮ್ಮ ಹುಡುಗರಲ್ಲ ಗೈಸ್, ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಜ್ಯೂಸ್ ಬೇಕಾ? ಚಾಕ್ಲೇಟ್ ಜ್ಯೂಸ್ ಏನಂತ? ಜ್ಯೂಸಾ? ಗೈಸ್, ಎಲ್ಲಿ ಹೋಗ್ತಾ ಇದೀವಿ ಅಂತ ಗೆಸ್ ಮಾಡಿ. ನೋಡಿ ಎಷ್ಟು ಲಗೇಜ್. ಅದೆರಡು ಮಾತ್ರ ತಿಂಡಿದು. ಎಲ್ಲಿಗೋಗ್ತಾ ಇದೀವಿ ಅಂತ ಅವ್ರು ಗೊತ್ತು, ಇವರು ಗೊತ್ತಿಲ್ಲ. ನಮ್ಮ ಆಡಿಯನ್ಸ್ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ. ಇವರಿಬ್ರಿಗೆ ಮಾತ್ರ ಗೊತ್ತು. ಅದು ಎಷ್ಟು ದಿನ? 2 days. ಯಾವತ್ತಿವತ್ತು? ಥರ್ಸ್ಡೇ ನೈಟ್ ಬಿಡ್ತಾ ಇದ್ದೀವಿ. ಸಂಡೇ ನೈಟ್ ಬರ್ತೀವಿ ಗೈಸ್. ದೇವ್ರ ಭಕ್ತರು ಗೈಸ್. ಬಸ್ಸಲ್ಲಿ ಇಲ್ಲೋಡಿ ಈ ರೇಂಜಿಗೆ ತಗೊಬಂದು ತಿಂತಾ ಇದ್ದೀವಿ. ಅಲ್ಲೋಡಿ ರೋಸ್ಟೆಡ್ ಡಬ್ಬಿ. ಅದು ಇಲ್ಲೋಡಿ ದೀಪಿಕಂತೂ ಮೇಯ್ತಾ ಬಿದ್ದವಳೆ. ಅದು ಫುಲ್ಲು ಸ್ನ್ಯಾಕ್ಸ್. ಅಲ್ಲೋಡಿ ಇಲ್ಲಿ ಪಕ್ಕ ಸೋರಿ ಉಣಿಸ್ತವಳೆ. ಚೆನ್ನಾಗಿದೆಯಾ? ಎಲ್ಲಿಗೋಗ್ತಾ ಇದೀವಿ ಅಂತ ಮಾತ್ರ ಹೇಳಲ್ಲ ಗೈಸ್. ಗೆಸ್ ಮಾಡಿ ಅಲ್ವೇನೋ? ಫೈನಲಿ ನಮ್ಮ ಡೆಸ್ಟಿನೇಷನ್ ಗೋವಾಗೆ ರೀಚ್ ಆದ್ವಿ ಗೈಸ್. ಇಲ್ಲಿಂದ ಯಾವ ಕಡೆ ಹೋಗ್ತೀವಿ ಅಂತ ನೋಡಬೇಕು. ನಾರ್ತ್ ಗೋವಾಗೆ ಹೋಗೋದಾ, ಸೌತ್ ಗೋವಾಗೆ ಹೋಗೋದಾ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ನಾರ್ತ್ ಗೋವಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಬೀಚಿಗೆ ಹೋಗ್ತೀವಿ, ಯಾವ ಸೈಡ್ ಬೀಚ್ಗೆ ಹೋಗ್ತೀವಿ ಅಂತ ಈ ವ್ಲಾಗ್ ಮೂಲಕ ತೋರಿಸ್ತೀನಿ. ಇವಾಗ ರೂಮಿಗೆ ಬಂದು ರೀಚ್ ಆಗಿದ್ದೀವಿ. ನಮ್ಮಮ್ಮ ಇವಾಗ ಮುಖ ತೊಳ್ಕೊಂಡು ಬಂದರು. ದಚ್ಚು ಅವರು ಮಾಜಾ ಜ್ಯೂಸ್ ಕುಡಿತಿದ್ದಾರೆ ಅಂತ ನೀವು ಅಂದ್ಕೋಬೋದು ಅಷ್ಟೇ. ಬಟ್ ಮಾಜಾ ಜ್ಯೂಸ್ ಅಲ್ಲ, ಅದ್ರ ಹಿಂದೆ ಬೇರೆ ಏನೋ ಇದೆ ಗೈಸ್. ಅವರು ಶರತ್ ಅವರು ಜೋರಾಗಿ ಮಾತಾಡಿ. ಹೆಲ್ ಕುಡಿತಿದ್ದಾರೆ. ರೆಡ್ ಬುಲ್ ಸಿಕ್ಕಿಲ್ವಂತೆ, ಅದಕ್ಕೆ ಹೆಲ್ ಕುಡಿತಿದ್ದಾರೆ. ನೀವು ಲೇಸ್. ಅದೆಲ್ಲ ಡ್ರಾಮಾ, ಅದೆಲ್ಲ ಸ್ನ್ಯಾಕ್ಸ್. ನೋಡಿ ಅಲ್ಲೊಂದು ಸ್ನ್ಯಾಕ್ಸ್ ಇದೆ, ಕಾಣಿಸ್ತಿದೆಯಾ? ಅಲ್ಲೊಂದು ಸ್ನ್ಯಾಕ್ಸ್ ಇದೆ, ಇಲ್ಲೊಂದು ಸ್ನ್ಯಾಕ್ಸ್ ಇದೆ. ಆದರೆ ಹಿಂದೆ ಬೇರೆ ಬೇರೆ ಸ್ನ್ಯಾಕ್ಸ್ ಇದೆ, ಬೇರೆ ಬೇರೆ ಬಾಟಲ್ಸ್ ಇದೆ. ಭವ್ಯ, ನೀವು ನೋಡಿ ದೀಪಿಕಂಗೆ ಏನೋ ತಲೆನೋವಂತೆ. ಇಷ್ಟೊತ್ತು ತನಕ ದೀಪಿಕಾ ದಚ್ಚು ಜೊತೆ ಜಗಳ ಆಡ್ತಾ ಇದ್ಲು. ಏನು ಅಂತ ಇದ್ದಲ್ಲ, ಏನ್ ಡೈಲಾಗ್ ಹೊಡಿತಾ ಇದ್ದಿದ್ದವಳು? ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಇವಳು ಹೇಳ್ತಿದ್ದು ಗೈಸ್. ದೀಪಿಕಾ ದಚ್ಚುಗೆ ಹೇಳ್ತಾ ಇದ್ದಿದ್ದು ಅವಳು ಹಂಗಿರಲ್ವಂತೆ. ಅವಳು ಇಷ್ಟ ಬಂದಂಗೆ ಇರ್ತಾಳಂತೆ. ನಾನ್ ಮಾತ್ರ ಅವಳು ಹೇಳ್ದಂಗಿರ್ಬೇಕು. ಪ್ರಾಪರ್ ಆಗಿ ಹೇಳು. ಅದೇ ತಾನೇ? ಹೌದು. ನೀನ್ ಯಾವಾಗ ಹೇಳಿದ್ ಮಾತು ಕೇಳ್ತೀಯ? ಇಲ್ಲ ನನ್ನ ಇಷ್ಟ ಅಂತೀಯ ತಾನೇ? ನಾನೇನಾರ ಹಂಗ ಅಂತೀನ? ನೀನ್ ಹೇಳಿದ್ಕೆ ಅನ್ಕೊಂಡ್ ತಿಂತಾರೆ. ಜೋರಾಗಿ ಮಾತಾಡು. ಅದ್ಯಾಕ್ ನಿನಗ್ ರೂಲ್ಸ್? ಯಾರ್ ರೂಲ್ಸ್ ಇಲ್ಲ ಕಣೆ. ನಾನು ಅವ್ನಿಗೆ ಹೇಳಿದ್ದು ಎಲ್ಲಾ ಕಡೆನೂ ಬಂದು ಜಗಳ ಆಡ್ಬೇಡ ಹಂಗಲ್ಲ ನಾನು ಹೇಳಿದ್ದು. ಅದನ್ನ ಹೇಳ್ಕೊಟ್ಟಿದೀನಿ ಅಂತ ನಾನು ಹೇಳಿದ್ದು. ಎಲ್ಲೆಲ್ಲಿ ಹೆಂಗಿರ್ಬೇಕು, ಯಾವ್ಯಾವ ಕಡೆ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಿದೀನಿ. ಎಲ್ಲಾ ಕಡೆ ಒಂದೇ ಕಡೆ ಬಿದ್ದಿರು ಬೊಗಳ್ಕೊಂಡು ಅಂತ ಹೇಳಕ್ಕಾಗುತ್ತಾ? ನೀನಿರು ದಚ್ಚು ಹೇಳ್ದಂಗೆ. ನಾನೇನು ಅವ್ನು ಬೊಗಳುತ್ತಾನ. ನನ್ನದನ್ನ ಬೊಗಳಿದ್ನ ನಾನೇನು ಬೊಗಳೋದೇ ಇಲ್ಲ. ಹೇಳಿದ್ನೇ ಹೇಳ್ತಾನೆ ಇರ್ತಾನೆ. ನೀನ್ ಬೇಕಾದ್ರೆ ಇನ್ನ ನೈಟ್ ಅಲ್ಲ, ನಾಳೆ ಬೆಳಗ್ಗೆವರೆಗೂ ಕೇಳಿದ್ರು ಅದನ್ನೇ ಹೇಳ್ತಾನೆ. ವಾರ್ ನಡೀತಿದೆ ಗಾಯ್ಸ್. ಎಲ್ಲ ಗೈಸ್ ಕಾಸ್ಟ್ಯೂಮ್ ಫ್ರಾಕ್ ಇದೆ. ಹಾಯ್ ದೀಪ್ಸ್ ಅಭಿ. ಹಾಯ್. ಕಲಂಗುಡ್ ಬೀಚ್ ಅಲ್ಲಿ ಇದೀವಿ ಗಾಯ್ಸ್, ಗೋವಾದಲ್ಲಿ. ದಚ್ಚು
ದಚ್ಚು ಶರತ ಎಲ್ಲಿ ಸನ್ಸೆಟ್ ಸಖತ್ತಾಗಿದೆ ಗೈಸ್. ಆ್ಯಕ್ಚುಲಿ ನನ್ನ ಬರ್ಡೇಗಂತ ಗೋವಾಗೆ ಬಂದಿರೋದು. ಇವಾಗ ಫೋಟೋಶೂಟು ಆಮೇಲೆ ವಿಡಿಯೋಸು ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಮೇ ಬಿ ಪಬ್ಗಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅವರು ಬ್ಲಾಗ್ ಮಾಡ್ತಿದ್ದಾರೆ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ವಾಯ್ಸ್ ಕೇಳಿಸ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ನಾನು ಮೈಕ್ ಬಿಟ್ಬಿಟ್ಟಿದ್ದೀನಿ, ರೂಮಲ್ಲೇ ಬಿಟ್ಬಿಟ್ಟಿದ್ದೀನಿ. ದಚ್ಚು ರಾಜ್ಕುಮಾರ್. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವರಿಬ್ರು ಸಿರಿ ನೋಡಿ ಗಾಯ್ಸ್, ಫೋಟೋಶೂಟು. ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ. ಕಲಂಗುಟ್ ಬೀಚ್ ಬನ್ನಿ, ಅಲ್ಲಿ ಹೋಗೋಣ. ಫಸ್ಟು ತಿನ್ಬೇಕು, ಆಮೇಲೆ ರಜಾ ಇರೋದಕ್ಕೆ ಗೋವಾ ಫಿಲ್ಲಪ್ ಅಂದ್ಕೊಳ್ಳಿ. ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಫುಲ್ಲು ತುಂಬಿದ್ದಾರೆ. ಹೋಗಿ ನಾವು ಇವತ್ತೇ ಬರ್ಬೇಕಿತ್ತ. ಆ್ಯಕ್ಚುಲಿ ಮಾರ್ಚ್ 21 ನನ್ನ ಬರ್ಡೇ ಇತ್ತು, ಸೊ ಅದಕ್ಕೆ ನನಗಿಷ್ಟ ಅಂತ ಗೋವಾಗೆ ಬಂದಿದ್ದು. ಅದು ನೋಡಿದ್ರೆ ಫುಲ್ ಆಫ್ ಮೆಂಬರ್ಸ್ ಆಗಿ ಹೋಗಿದ್ದಾರೆ. ಈ ಸಂಘಗಿಂಗ ಇದು ಮಾಡಲ್ವಾ, ಹಂಗಾಗಿ ಹೋಗಿದ್ದಾರೆ. ಇವಾಗ ಎಲ್ಲಿ ಅವರು? ಅಲ್ಲಿ ನೋಡಿ, ಅವ್ರು 3 ಜನ ಅಲ್ಲಿ ಬರ್ತಿದ್ದಾರೆ. ಹಾ, ಅಲ್ಲಿ ಮುಂದೆ ಹ್ಞೂ ಆಯ್ತು, ಬಾ ಕೊಡಿಸ್ತೀನಿ. ಇವಾಗ ಫಸ್ಟು ತಿನ್ನೋಣ, ಹೊಟ್ಟೆ ತುಂಬ ತಿನ್ನೋಣ ಗೈಸ್. ಫುಲ್ ಸುಸ್ತಾಗ್ಬಿಟ್ಟಿದೆ. ಅಮ್ಮ ದೇವರೇ, ಸಾಂಗ್ ಇದೆ, ಮೇ ಬಿ ಕಾಪಿ ರೈಟ್ಸ್ ಬರುತ್ತೆ ಅನ್ಸುತ್ತೆ. ನಾನು ಆಫ್ ಮಾಡ್ತೀನಿ ಬ್ಲಾಗ್. ಮ್ಯಾಮ್, ಗೈಸ್, ಗೋವಾದಲ್ಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ನಡೀತಿದೆ. ಹ್ಯಾಪಿ ಬರ್ಡೇ ಮ್ಯಾಮ್. ಹ್ಯಾಪಿ ಬರ್ಡೇ ಮ್ಯಾಮ್. ಥ್ಯಾಂಕ್ ಯು. ಹೋಗಿ ಉರುಬ್ರಿ ಕಮಾನ್. ಇದು ಹಚ್ಚಿಸ್ಬಿಡ್ರಿ ಹಂಗೆ ಮ್ಯಾಚ್ ಬಾಕ್ಸ್ ಅಲ್ಲಿ ತಗೊಳ್ಳಿ. ಬ್ರೋ ಈ ಕಡೆದು ಉರುಬ್ರಿ. ಓ ಹ್ಯಾಪಿ ಬರ್ಡೇ ಏ ಬ್ರೋ, ಹ್ಯಾಪಿ ಬರ್ಡೇ ಟು ಯು. ಹಾಕ್ರಿ ಬ್ರೋ, ಹಾಕ್ರಿ. ನೀವು ತಲೆ ಕೆಡಿಸ್ಕೊಬಿಟ್ರಿ, ಹಾಕ್ರಿ. ಗಾಳಿಗೆಲ್ಲ ಹಾರ್ಕೊಬತ್ತೈತದು. ಬಿಡ್ರಿ, ಕೊಡ್ರಿ. ಇಲ್ಲಿ ಈ ಕಡೆನೇ ಹೊಡಿತೀನಿ, ನೀಟಾಗಿ ಸರಿ ಬರುತ್ತೆ. ಗಾಳಿಗೆ ಹಾರ್ಬತ್ತೈತೆ, ಆರಿಗೆ ಬರೋ ಗಾಳಿಗೆ. ಕಟ್ ಮಾಡ್ರಿ ನೀವು, ಫಾಗ್ ಎಫೆಕ್ಟ್ ಪುಟ. ಫಾಗ್ ಎಫೆಕ್ಟ್ ಫಾಗ್ ಫುಲ್. ನಾವು ಇಬ್ನಿಲ್ ಇದೀವಿ ಇವಾಗ, ಕಾಶ್ಮೀರಲ್ಲಿ ಇದೀವಿ ನಾವು. ಓಕೆ ಮ್ಯಾಮ್, ಕಟ್ ಮಾಡ್ರಿ. ಅದನ್ನ ಕಟ್ ಮಾಡ್ರಿ. ಈ ಕಡೆದು ಅವೆರಡು ತೆಗ್ದಾಕೊಟ್ಟು ಕಟ್ ಮಾಡ್ರಿ. ಇವೆರಡು ತೆಗ್ದಾಕ್ರಿ. ಹಾ, ಓಕೆ, ಕಟ್ ಮಾಡ್ರಿ. ಇವಾಗ ಮಮ್ಮಿಗೆ ತಿನ್ಸ್ರಿ ಹಿಂಗೆ. ಹ್ಯಾಪಿ ಬರ್ಡೇ ಟು ಯು ಶಾಲು. ಹ್ಯಾಪಿ ಬರ್ಡೇ ಟು ಯು. ಆಯ್ತು, ಎಲ್ಲರಿಂದ ಸ್ವಲ್ಪ ತಿನ್ರಿ, ಏನಾಗಲ್ಲ. ಒಂಚೂರು ತಿನ್. ನೆಕ್ಸ್ಟ್ ನೆಕ್ತಾರಂತೆ.
ಓಕೆ ನೆಕ್ಸ್ಟ್ ನೀವು ತಿನ್ಸ್ರಿ ಮಮ್ಮಿಗೆ. ಇಲ್ಲ ಅದಿಲ್ಲ. ಅವೆಲ್ಲ ಮಾಡಲ್ಲ. ಓ ಸೂಪರ್ ಮ್ಯಾಮ್ ನೀವಂತೂ ಅಲ್ಟಿ ಪ್ರೋ ಮ್ಯಾಕ್ಸ್ ನೀವು. ಅದು ತೋರಿಸಿ ಅದು ಹಾಕಿಸ್ಕೊಂಡ್ರಲ್ಲ. ಎಲ್ಲರಿಗೂ ಐಸ್ ಕ್ರೀಮ್ ತಿನ್ಸ್ಬಿಡೆ ಕೇಕ್ ನೋಡಿ ಗೈಸ್ ನಾನು ಹೇರ್ ಸ್ಟೈಲ್ ಗೋವಾಗೆ ಬಂದಾದ್ಮೇಲೆ ಕಾಮನ್ ಹೋಗ್ ಓಡು ಅವ್ಳು ತಿನ್ನಲ್ಲ ಅಂದಲ್ಲ. ಏ ಓಡ್ ಕುತ್ಕೊಳ್ಳೋದೆ ಎಲ್ಲರೂ ಗ್ರೂಪ್ ಫೋಟೋ ತಗೊಳ್ಳೋಣ ಲೇ ಚಡ್ಡಿ. ಒಂಚೂರು ಫೋನ್ ಎಲ್ಲ ನನ್ನ ಜೋಬ್ಗೆ ತುಂಬವನೆ. ನಾನೇನ್ ತುಂಬಿಲ್ಲ ದೀಪ, ಅವೆರಡು ನೀನೇ ಇಟ್ಕೊಂಡ್ ಬಂದಿರೋದು ನನ್ ಮೇಲೆ ತಕ್ಬೇಡ, ನಿನಗೆ ಕಾರಣ ಯಾರು ಇಲ್ಲ ಅಂದ್ಬಿಟ್ಟು. ನಂಗೆ ಏನು ಬೇಡ ಫೋಟೋ ತಗಿಸ್ಕೊಳ್ಳೋ. ಐಸ್ ಕ್ರೀಮು ಕಮಾನ್ ತಿನ್ಸ್ರಿ ಆಯ್ತು. ಯೋಚನೆ ಮಾಡಿ ನಾನು ಏನ್ ಹೇಳ್ತೀನಿ ಅಂತ. ಅವಳಿಗೆ ಐಸ್ ಕ್ರೀಮ್ ತಿನ್ಸ್ರಿ ಆಯ್ತು. ನಾನು ತಿನ್ಸ್ತೀನಿ. ಅದೇನೇ ಕಡೆ ಹೇಳಿದೀರಾ ಇಬ್ರು ನ್ಯಾಚುರಲ್ ಐಸ್ ಕ್ರೀಮ್ ಗೈಸ್. ಹೆಂಗ್ ಮಾಡೋರು ಪಾಯಸ ಆಗ್ಬಿಟ್ಟಿದೆ. ಪಾಯಸ ಆಗ್ಬಿಟ್ಟಿದೆ. ಗಸಗಸೆ ಪಾಯಸ. ಅದನ್ನೇ ಕುಡಿಸ್ರಿ. ಪಾಯಸ ಅಂತೆ. ಹೀಗೂ ಉಂಟೆ. ಸರಿ ಅದನ್ನೇ ಅಯ್ಯೋ ಖಾಲಿ ಮಾಡ್ರಿ. ಲೇ ನುಲ್ಕಿ ಓಕೆ ತಿನ್ಸ್ಕೋ. ಹಂಗಾರ ಓ ಈ ತರ ಮ್ಯಾಮ್ ಇಷ್ಟು ಅವಮಾನ. ಅಯ್ಯಯ್ಯಪ್ಪ ನಾನು ಈಗಲೇ ಟ್ರೈನ್ ಹತ್ತೀನಿ ನಮ್ಮ ತಾಯಣೆಗಳು ನಡ್ಕೊಂಡು ಪಾದಯಾತ್ರೆ ಮಾಡೋದಲ್ಲಿ ಬೆಂಗಳೂರಿಗೆ. ನಾನು ಇವಾಗ ಹೇಳ್ತಲ್ಲ ಮ್ಯಾಮ್, ಈ ಸೀರಿಯಸ್ ಆಗಿ ನೀವು ನನ್ನ ಕೈ ಕೇಕ್ ತಿನ್ಲಿಲ್ಲ ಅಂದ್ರೆ ನಾನು ಪಾದಯಾತ್ರೆನೇ ಮಾಡೋದು ಬೆಂಗಳೂರಿಗೆ. ಹೆಂಗ್ ತಿನ್ನಲ್ಲ? ಹೌ ಕ್ಯಾನ್ ಇಟ್ ಪಾಸಿಬಲ್ ಬ್ರೋ? ಪಾದಯಾತ್ರೆ ಜ್ಞಾಪನ ಆಯ್ತಲ್ಲ, ಪಾದಯಾತ್ರೆನೇ. ಓ ಹೊಡೆದ್ಬಿಟ್ಟವ್ರೆ ಅಮ್ಮ. ಮ್ಯಾಮ್ ಏನಿಲ್ಲ ಮ್ಯಾಮ್, ಒಂದ್ ಸ್ವಲ್ಪ ನೆಕ್ರಿ ಅಷ್ಟೇ, ಮುಗ್ದೋಯ್ತು. ಅದು ಸೂಪರ್ ಮ್ಯಾಮ್, ಸೂಪರ್ ಅಲ್ಟಿ ನೀವಂತೂ. ಅವ್ರಿಗೆ ಓ ನೀವು ಬರೀ ನೀವು ತಿನ್ನೋದು ಮಾತ್ರ ನೋಡ್ತಾ ಇದ್ದೀರಾ? ವಾವ್. ಎಲ್ಲ ಆಗೋಯ್ತಾ? ನಾನೇ ಲಾಸ್ಟ್ ಪೀಸಾ? ಪಾದಯಾತ್ರೆ ಈಗಲೇ ಹೇಳ್ಬಿಟ್ರಿ. ಅವೆಲ್ಲ ಮಾಡಲ್ಲ, ಪ್ರಾಮಿಸ್. ನಾನು ಒಳ್ಳೆ ಹುಡುಗ ಮ್ಯಾಮ್, ನಾನು ಹಂಗೆಲ್ಲ ಮಾಡ್ತೀನ. ಅದನ್ನೇ ಹುಡುಕ್ತಾ ಇಂತಡ್ರಿ. ಬ್ರೆಡ್ ತಾನೇ ಕೇಳಿದ್ರಿ ನೀವು? ಇದ್ರ ಮೇಲೆ ನಾನು ನಮ್ಮ ತಾಣೆ ತಿನ್ಸಲ್ಲ. ತಿಂದ್ರಾ? ಬರ್ಡೇ ಮ್ಯಾಮ್ ಇದು, ಬರ್ಡೇ ಇಲ್ಲ ಅಂದ್ರೆ ಏನ್ ಹೇಳ್ರಿ, ಬರ್ಡೇ ಅನ್ಸ್ಕೊಳ. ಅದನ್ನ ವರ್ಷಲ್ಲ ನಾನು ನಿಮಗ್ ಕೊಡ್ತಾರ ತಗೊಳ್ರಿ, ನನಗ್ ತಿನ್ಸ್ಬಾರ್ದ? ಅವ್ವಾ ಏನ್ ಹಂಗಾರ? ಆಯ್ತು ನಾನು ಉಳಿಸ್ಕೊಂಡ್ಬಿಡ್ತೀನಿ, ಸರಿನಾ? ಮಾಫಿ ಮಾಫಿ ಮಾಫಿ. ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಇದು ಬಂದು ಗೋವಾನಲ್ಲಿ ಸೆಕೆಂಡ್ ಡೇ ನಾವು ಸ್ಟೇ ಆಗಿರೋದು. ಇಲ್ಲಿಂದ ನಾವು ಬೆಳಗ್ಗೆ ಮಾರ್ನಿಂಗ್ ಎದ್ದು ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಶಾಪಿಂಗ್ ಮುಗಿಸ್ಕೊಂಡು ಹಂಗೆ ಟಿಫನ್ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಟಿಫನ್ ತಿನ್ಬೇಕು ಗೈಸ್, ತುಂಬಾ ಹೊಟ್ಟೆ ಹಸಿತಿದೆ. ಮುಂದೆ ರೈಟು ಓಡಿಸಿದೇನೋ ಏಕ್ದಮ್ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಕೊಡೋ ಒಂದೇ ಶಾರ್ಟ್ಗೆ. ಬೆಂಗಳೂರಿಗಲ್ಲ, ಗೈಸ್ ಶಾಪಿಂಗ್ ಮಾಡ್ತಾ ಟಿಫನ್ ಮಾಡ್ತಾ ಸಿಗ್ತೀನಿ. ಅವರು ಬ್ಲಾಗ್ ಮಾಡ್ತಿದ್ದಾರೆ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ಟಿಫನ್ಗೆ ಬಂದಿದ್ದೀನಿ. ಟಿಫನ್ ಮುಗಿಸ್ಕೊಂಡು ಸಿಗ್ತೀನಿ. ಲಾಸ್ಟ್ ಟೈಮ್ ನಾವು ಗೋವಾಗೆ ಬಂದಿದ್ವಿ, ಬಟ್ ಪಕ್ಕದ ರೋಡಲ್ಲಿ ರೂಮ್ ಮಾಡಿದ್ವಿ. ಬಟ್ ಇಲ್ಲಿರೋದು ಹೋಟ್ಲು ಗೊತ್ತಿಲ್ಲ. ದಚ್ಚು ತೋರಿಸಿರೋದು. ದಚ್ಚು ಟಿಫನ್ಗೆ ಅಂತ ನಿಲ್ಲಿಸಿದ್ದಾನೆ ಗಾಯ್ಸ್. ಹೊಟ್ಟೆ ಹಸಿಯುತ್ತಿದೆ. ದಚ್ಚು ಫುಡ್ ಹೆಂಗಿರುತ್ತೆ ಇಲ್ಲಿ? ಚೆನ್ನಾಗಿರುತ್ತೆ. ಅದಕ್ಕೆ ನಾನು ತಿನ್ಬಿಟ್ಟು ಹೇಳ್ತೀನಿ, ನೀವು ಹೇಳ್ತಿರೋದೆಲ್ಲ ನೀವು ವೆಜ್ ಬೇಕು ಅಂತಿದ್ದೀರಾ? ಏನಾದರೂ ಸರಿ. ರೋಟಿ ಗೈಸ್ ಟಿಫನ್ ಬಂದಿದೆ, ಚಿಕನ್ ತಾಲಿ. ದಚ್ಚುನು ಅಷ್ಟೇ, ಇವನು ಅಷ್ಟೇ. ಅವರು ಏನು ತಗೊಂಡಿದ್ದೀರಾ ನೀವು? ನಾವು ಬಟರ್ ನಾನ್ ವಿತ್ ಏನು ಮಸಾಲ. ಏನು ಮಸಾಲ? ಎಗ್ ಮಸಾಲ. ಎಗ್ ಮಸಾಲ. ಅವರು
ಎಗ್ ಫ್ರೈಡ್ ರೈಸ್ ತಗೊಂಡಿದ್ದಾರೆ ಗಾಯ್ಸ್. ಥೋಡಾ ಗ್ರೇವಿ ಮಿಲ್ಕತ್ತೆ. ಇದು ಸೌತೆಕಾಯಿ ಕೊಡಿ. ಕುಕುಂಬರ್ ಗ್ರೀನ್ ಸಲಾಡ ಬೇಡವಾ? ಸಾಲಡ್ ಟೇಸ್ಟ್ ಸಕ್ಕತ್ತಾಗಿದೆ. ಇದಂತೂ ಸಕ್ಕತ್ತಾಗಿದೆ ಚಿಕನ್ ಗ್ರೇವಿ. ಹಿಂಗಂತ ಹೇಳಿದ್ರೆ ನಾನು ಇಲ್ಲೇ ಬಂದು ತಿನ್ಬೋದಿತ್ತಾನೆ. ಗ್ರೇವಿ ಗೈಸ್ ಇಲ್ಲಿ ನೋಡಿ ಯಾವ ತರ ಅವನೇ ಹಿಂಗೆ ಹಾಕೊಂಡು ಬೆಂಗಳೂರಿಗೆ ಬಾ. ಯಾವ್ದ್ರಿ ಹಾಕ್ರಿ ಈ ತರ ಕಲ್ಗಳ ನೋಡ್ತೀನಿ ನಿಮ್ ಕೈಲಾದ್ರೆ ಹಾಕೊಂಡು ಹಿಂಗೆ ಬಾ ಬೆಂಗಳೂರಿಗೆ. ಇವಾಗ ಬರ್ತೀರಾ ನೆಕ್ಸ್ಟ್ ಹೋಗೋಣ. ಏನ್ ಇಲ್ಲೇ ಇರ್ತೀರಾ? ಶಾಪಿಂಗ್ ಮಾಡ್ತಾ ಇದೀವಿ. ಏ ಜಾಗ ಬಿಡ. ಅಲ್ಲಿದೆಲ್ಲ ಅಲ್ಲಿ ಸ್ಟ್ಯಾಚ್ಯೂಸ್ ಆ ಥರದ್ರಲ್ಲಿ ಒಂದು ಇಲ್ಲಿ ತಗೊಂಡ್ವಿ ಗಾಯ್ಸ್. ಈ ಥರದ್ದೇ ತಗೊಂಡ್ವಿ, ಬಟ್ ಸನ್ಸೆಟ್ ಇರೋ ತಗೊಂಡ್ವಿ. ಇಲ್ಲಿ ಐಟಮ್ಸ್ ತಗೊಂಡಿದ್ದಾರೆ. ಇದು ನ್ಯಾವಿಗೇಷನ್ ತೋರ್ಸೋದು ತೋರ್ಸು. ಯಾವ್ದು ಯಾವ ಕಡೆ ಇದೀವಿ ಅಂತ. ಏನಪ್ಪ ಅದು? ಅದೇ ನಾರ್ತ್ ವೆಸ್ಟ್ ಈಸ್ಟ್. ಇಷ್ಟು ಹಳೆ ಕಾಲದಲ್ಲೆಲ್ಲ ಗೋವಾನ ಹುಡಿಕೊಂಡ್ ಬಂದಲ್ಲ ವಾಸ್ಕೋಡಿಗಮ್ಮ, ಇದನ್ನ ಯೂಸ್ ಮಾಡ್ಕೊಂಡೆ. ಎಲ್ಲ ಇಷ್ಟು ಏನಾದ್ರು ಬೇಕು ಅಂತಂದ್ರೆ ಅವ್ನ ನೋಡ್ರಿ ವಾಸ್ಕೋಡಿಗಮ್ಮ ಅವರು ಗೋವಾನ ಹುಡಿಕೊಂಡ್ ಬಂದಿದ್ದು ಹೆಂಗೆ ಅಂದ್ರೆ ಸೊ ಇದು ನೋಡ್ಕೊಂಡು ನ್ಯಾವಿಗೇಷನ್ ಇಟ್ಕೊಂಡು ಇದ್ರಲ್ಲಿ ಹಿಂಗ್ ನೋಡ್ಕೊಂಡು ಹಿಂಗ್ ಇವಾಗ ಏನೆಲ್ಲ ಇಲ್ಲೇ ಇರ್ಬೇಕು ಅಂತಾನೆ ಇಲ್ಲ ಮುಂದಕ್ಕೆ ಹೋಗೋಣ. ನಾನೊಂದು ಸ್ಟೋರಿ ಹೇಳ್ತೀನಿ ತಾನೆ, ಬ್ಯಾಕ್ ಗ್ರೌಂಡ್ ಆಫ್ ಗೋವಾ ಅಂತ. ಸೊ ಇದನ್ನ ಹಿಂಗ್ ಇಟ್ಕೊಂಡು ಶರತ್ ಅವ್ರ ಆಫೀಸ್ ಫ್ರೆಂಡ್ಗೆ ಗಿಫ್ಟ್ ತಗೊಂತಾ ಇದ್ದಾರೆ. ಸಿಸ್ಟರ್ಗೆ ನಿಂತ್ಕೊಂಡು ಈ ಜಾಗದಲ್ಲಿ ನಿಂತ್ಕೊಂಡು ಅಲ್ಲಿ ಇಲ್ಲೇ ಆಗಿಲ್ವಾ? ಮಾಡಿ ಬಿಯರ್ ಒಳಗಡೆ ಬಿಯರ್ ಆಯ್ತು ಇಲ್ಲಿ ನೋಡಿ. ಕಿಂಗ್ ಫಿಶರ್ ಐತೆ, ಬಟ್ ನೀರೋ ಬಿಯರೋ ಗೊತ್ತಿಲ್ಲ, ತುಂಬಿಟ್ಟವ್ರೆ. ಇಲ್ಲಿ ನೋಡಿ ಗೋವಾ. ಅಯ್ಯೋ ಗಾಯ್ಸ್ 3 ಲಕ್ಷ ಅಂತ ಇದು ಎಣ್ಣೆ. Oh my god, 3 lakh ದಚ್ಚು. ಹೆಂಗಿದೆ 3 ಲಕ್ಷದ ಎಣ್ಣೆ? ಬ್ಯಾಂಗ್ಳೂರ್ ರೇಟ್ 5 lakh. ಅದನ್ನ ನೋಡ್ರಿ, ಅದಕ್ಕೆ ಫುಲ್ ಇದನ್ನ ಮಾಡಿ ಇಟ್ಬಿಟ್ಟವ್ರೆ ಈ ತರ, ಯಾರು ಮುಟ್ಟಂಗಿಲ್ಲ ಹೋಗಂಗಿಲ್ಲ ಅಂತ. ಕಾಸ್ಟ್ಲಿ ಇಲ್ಲಿ ನೋಡಿ ಗೇಟ್ ಬೇರೆ ಹಾಕೋರು ಇದಕ್ಕೆ. ಇಲ್ಲಿ ನೋಡಿ ಗೇಟ್. ಬಿಡು ಅಷ್ಟೇ. ಇವಾಗ ಪಪ್ಪಗೆ ಹೋಗ್ತಾ ಇದೀವಿ. ನೋಡೋಣ ಪಬ್ ಯಾವ ತರ ಇರುತ್ತೆ ಅಂತ. ರೋಡಲ್ಲೇ ಕುಡ್ಕೊಂಡು ಹೋಯ್ತವ್ರಲ್ಲ. ಇವಾಗೆಲ್ಲ ಗೋವಾದೆಲ್ಲ ಮುಗಿಸ್ಕೊಂಡು ಎಲ್ಲ ಲಗೇಜ್ ಎತ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ? ಮನೆಗೆ ಹೋಗ್ತಾ ಇದೀವಿ ಗೈಸ್, ಮನೆಗೆ. ಗೋವಾ ಬ್ಲಾಗ್ ಆದಷ್ಟು ಬೇಗ ಬರುತ್ತೆ. ಏನಂತ್ಯ ಖಂಡಿತ ಬರುತ್ತೆ ಬೇಗ. ಏನೇನು ಮಾಡಿದ್ಲು ಅಂತ ಕೇಳಿ. ಗೋವಾ ಇಷ್ಟ ಆಯ್ತಾ? ಇಷ್ಟ ಆಗಿಲ್ಲ. ಒಂಚೂರು ಇಷ್ಟ ಆಗಿಲ್ಲ. ಬಟ್ ಫುಲ್ ಕರ್ರಗಂತೂ ಆಗ್ಬಿಟ್ಟಿದ್ದೀವಿ. ಬಟ್ ಇಷ್ಟ ಆಗಿಲ್ಲ. ಹೌದಾ? ಒಂಚೂರು ಇಷ್ಟ ಆಗಿಲ್ಲ. ಓಕೆ ಬನ್ನಿ ಹೋಗೋಣ. ನಾವೆಷ್ಟು ನಮ್ಗೇನೊಂದು 5 ನಿಮಿಷದಲ್ಲಿ ನಾವು ರೆಡಿ ಆಗ್ತೀವಿ. ಅಲ್ಲಿದಾರಲ್ಲ ಗಂಡು ಮಕ್ಕಳು, ಅವ್ರು ರೆಡಿ ಆಗೋ ಅಷ್ಟರಲ್ಲೇ ಆಗೋಗ್ಬಿಡುತ್ತೆ. ಡ್ರೆಸ್ ನೋಡಿ ಗಾಯ್ಸ್, ಶಾಲುದ್ ಗೋವಾ ಡ್ರೆಸ್ ನೋಡಿ. ಎಲ್ಲಿ ಗೋವಾ ಡ್ರೆಸ್? ಎಸ್, ಇವಾಗ ಹೊರಡೋಣ ಬನ್ನಿ. ಪಾಪ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಕ್ಯಾಬ್ ಬುಕ್ ಮಾಡಿದ್ವಿ ನಾವು, ಅವ್ರು ವೆಯ್ಟ್ ಮಾಡ್ತಿದ್ದಾರೆ. 1/2 hour ಇಂದ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಜೊತೆ ಇರೋ ಗಂಡು ಮಕ್ಕಳು ಹೆಣ್ಮಕ್ಳು ಥರ ರೆಡಿ ಆಗ್ತಿದ್ದಾರೆ. ಬಸ್ ಇರೋದು ಎಷ್ಟೊತ್ತಿಗೆ? 5:15 5:20. 5:45. ಓಕೆ ಬನ್ನಿ ಹೋಗೋಣ.